ಆಯುರ್ವೇದದಲ್ಲಿ ಪಾಲಕ್ ಸೊಪ್ಪಿಗೆ ತುಂಬ ಮಹತ್ವದ ಸ್ಥಾನ ಇದೆ. ಪಾಲಕ್ ಸೊಪ್ಪು ರಾಮಬಾಣ. ಕಿಡ್ನಿ ಸ್ಟೋನ್ಗೆ ರಾಮಬಾಣ ಈ ಸೊಪ್ಪು. ಆಪ್ರೇಷನ್ ಬದಲು ಈ ಸೊಪ್ಪಿನ ರಸ ಕುಡಿದರೆ ಮೂತ್ರದ ಮೂಲಕ ಹೊರಗಡೆ ಹೋಗುತ್ತೆ ಕಿಡ್ನಿ ಸ್ಟೋನ್. ಬನ್ನಿ, ಅದು ಯಾವ ಸೊಪ್ಪು ಅಂತ ತಿಳಿಯೋ ಮೊದಲು ನಮ್ಮ ಚಾನಲ್ನ ಬೆಲ್ ಐಕಾನ್ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯದಿರಿ. ರಕ್ತದಲ್ಲಿ ಸಂಗ್ರಹವಾಗುವ ಕಲ್ಮಶಗಳನ್ನು ಶೋಧಿಸಿ ಸ್ವಚ್ಛವಾಗಿಡೋ ಕೆಲಸ ಈ ಮೂತ್ರಪಿಂಡಗಳ ಕೆಲಸ. ಕಿಡ್ನಿ ದಿನಕ್ಕೆ 200 ಲೀಟರ್ಗಿಂತಲೂ ಹೆಚ್ಚು ರಕ್ತವನ್ನು ಶುದ್ಧೀಕರಿಸುತ್ತದೆ. ಒಂದು ವೇಳೆ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಕೆಲಸ ನಿಂತು ಮನುಷ್ಯನ ದೇಹದಲ್ಲಿ ಏನೆಲ್ಲ ರೋಗಗಳು ವಕ್ಕರಿಸ್ತವೆ. ವಿಶೇಷವಾಗಿ ಕಿಡ್ನಿಯಲ್ಲಿ ಸ್ಟೋನ್ ಸಂಗ್ರಹವಾಗಿ ಸಾಕಷ್ಟು ತ್ರಾಸ ಆಗುತ್ತೆ. ಇದಕ್ಕಾಗಿ ಡಾಕ್ಟರ್ ಪರೀಕ್ಷೆ ಮಾಡಿಸ್ಬೇಕು, ಅವ್ರು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಇವೆಲ್ಲ ಜಂಜಾಟಕ್ಕಿಂತ ಕಿಡ್ನಿ ಸ್ಟೋನ್ ನಿವಾರಣೆಗೆ ಪ್ರತಿನಿತ್ಯ ಈ ಸೊಪ್ಪನ್ನು ಊಟದಲ್ಲಿ ಸೇರಿಸಿದ್ರೆ ಕೆಲವೇ ದಿನಗಳಲ್ಲಿ ಹೆಸರಿಲ್ಲದಂತೆ ಹೋಗುತ್ತೆ. ಕಿಡ್ನಿ ಸಮಸ್ಯೆ ಇರುವ ಮಂದಿ ನೀರು ಪಾಲಕ್ ಸೊಪ್ಪನ್ನು ತಿನ್ನಬೇಕು. ಇದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಜೊತೆಗೆ ದೇಹದಲ್ಲಿನ ಹಲವಾರು ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಈ ಪಾಲಕ್ ಸೊಪ್ಪು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಬೆಲ್ ಐಕಾನ್ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ನೋಟಿಫಿಕೇಷನ್ಗಳು ನಿಮಗೆ ಬಂದೇ ಬರ್ತವೆ. ಮೊದಲಿಗೆ ಈ ಪಾಲಕ್ ಸೊಪ್ಪು ಮೂತ್ರಪಿಂಡದ ಆರೋಗ್ಯದ ಜೊತೆಗೆ ದೇಹದ ಹಲವಾರು ಸಮಸ್ಯೆಗಳ ನಿವಾರಣೆಗೆ ರಾಮಬಾಣ. ಕಣ್ಣಿನ ಕಾಯಿಲೆಗಳು, ಸಾಂಕ್ರಾಮಿಕ ರೋಗಗಳು, ಉಸಿರಾಟ ತೊಂದರೆ, ಮೂಲವ್ಯಾಧಿ, ಕೆಮ್ಮು, ತುರಿಕೆ, ಕಿಡ್ನಿ ಸ್ಟೋನ್, ಊತ ದೌರ್ಬಲ್ಯ ಹೀಗೆ ನಾನಾ ರೋಗಗಳಿಗೆ ರಾಮಬಾಣ. ಮೂತ್ರಪಿಂಡ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನಿಯಮಿತವಾಗಿ ಪಾಲಕ್ನ ತಿನ್ನಬೇಕು. ಈ ಗಿಡಮೂಲಿಕೆ ಕಿಡ್ನಿಯಲ್ಲಿರುವ ಕಲ್ಲುಗಳನ್ನು ಕರಗಿಸುತ್ತೆ. ಈ ಸೊಪ್ಪನ್ನು ಹುರಿದು ಆದರೂ ತಿನ್ನಿ, ಇಲ್ಲ ರಸ ಮಾಡಿಕೊಂಡಾಗಲಿ ತಿನ್ನಿ. ಕುಡಿದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋ